ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಕಮಲ್ ಕೃಷ್ಣ ಮಾತಾಡ್ತಿರೋದು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ದೋಸೆಗೆ ಕುರ್ಮ ಮಾಡೋಣ ಅಂತ ತಯಾರು ಮಾಡ್ಕೋತಾ ಇದ್ದೀನಿ. ನೋಡಿ, ಒಂದು 5ರಿಂದ 6 ಚಿಟಿ ಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಚಕ್ಕೆ ಲವಂಗ ಮತ್ತು ಒಂದು ಸ್ವಲ್ಪ ಶುಂಠಿ ಹಾಕಿದ್ದೀನಿ. ಮತ್ತು ಒಂದು ಬೆಳ್ಳುಳ್ಳಿ ನೀಟಾಗಿ ಸೋರಿಸ್ಕೊಂಡು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಮತ್ತು ಆನಿಯನ್, ಅದಕ್ಕೆ ಒಂದು ಸ್ವಲ್ಪ ಪುದೀನ ಕೊತ್ತಂಬರಿ ಹಾಕಿ ಚೂರು ಅರಿಶಿನ ಪುಡಿ ಹಾಕಿ ರುಬ್ಕೊಬರೋಣ. ನೀಟಾಗಿ ನುಣ್ಣಗೆ ರುಬ್ಕೊಬರೋಣ. ನೋಡಿ, ಇವಾಗ ರುಬ್ಬಿದಾಗಿದೆ. ಈಗ ಒಗ್ಗರಣೆ ಹಾಕೋಣ. ನೋಡಿ, ಹೀಗೆ ಸಾಫ್ಟಾಗಿ ರುಬ್ಬಬೇಕು. ಟೊಮೊಟೊ ತಗೊಂಡಿದ್ದೀನಿ, ನೀಟಾಗಿ ಇವಾಗ ಕಟ್ ಮಾಡ್ಕೊಳ್ಳೋಣ. 2 ಟೊಮೊಟೊ ಎಲ್ಲ ನೀಟಾಗಿ ಸಣ್ಣಗೆ ಕಟ್ ಮಾಡ್ಕೊಳ್ಳೋಣ. ಈಗ ಒಗ್ಗರಣೆ ಹಾಕೋಣ. ನೋಡಿ, ಇವಾಗ ಒಂದು ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ಗೆ ಸ್ವಲ್ಪ ಆಯಿಲ್ ಹಾಕೋಣ. ಇವಾಗ ಸಾಸಿವೆ, ಜೀರಿಗೆ ಇವೆಲ್ಲ ಹಾಕೋಣ. ನೋಡಿ, ಇವಾಗ ಕುರ್ಮಕ್ಕೆ ಅಲಸಂದೆ ಕಾಳು ತೊಗೊಂಡಿದ್ದೀನಿ ನಾನು. ಅಲಸಂದೆ ಕಾಳು ಮತ್ತು ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ, ಸಾಸಿವೆ ಹಾಕಿದ್ದೀನಿ. ಜೀರಿಗೆ, ಸ್ವಲ್ಪ ಕರಿಬೇವು. ಇವಾಗ ನಾನು ಏನು ರುಬ್ಬಿಟ್ಟಿದ್ದೆ ಮಸಾಲೆ ಹಾಕ್ತಾಯಿದ್ದೀನಿ. ಹಸಿ ವಾಸನೆ ಎಲ್ಲ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ಈಗ ಅಲಸಂದೆ ಕಾಳು ಒಂದು 2ರಿಂದ 3 ಸಲ ತೊಳೆದು ನೀಟಾಗಿ ಅದರೊಳಗೆ ಸೇರಿಸೋಣ. ಇವಾಗ ನಾನು ಏನು ಕಟ್ ಮಾಡಿಟ್ಟಿದ್ದೆ ಬೀನ್ಸು, ಕ್ಯಾರೆಟು, ಒಂದು ಆಲೂಗಡ್ಡೆ ಎಲ್ಲನೂ ಕೂದ್ಬಿಟ್ಟು 4ರಿಂದ 5 ಸಲ ನೀಟಾಗಿ ವಾಶ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಈಗಲೂ ಅದರೊಳಗೆ ಸೇರಿಸೋಣ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಕುರ್ಮವಂತೂ ದೋಸೆಗೆ, ಇಡ್ಲಿಗೆ, ಚಪಾತಿಗೆ ಎಲ್ಲ ಕಾಂಬಿನೇಷನ್ ಅಂತೂ ಸೂಪರಾಗಿರುತ್ತೆ ಫ್ರೆಂಡ್ಸ್. ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಹಂಗೆ ಮುಚ್ಚೋಣ. ಈಗ ನಾನು ಏನು ಟೊಮೊಟೊ ಕಟ್ ಮಾಡಿಟ್ಟಿದ್ದೆ ಅದನ್ನು ಟೊಮೊಟೊನ ಇದರೊಳಗೆ ಸೇರಿಸೋಣ. ಮತ್ತು ಇದಕ್ಕೆ ಒಂದು ಚಿಲ್ಲಿ ಹಾಕಿದ್ದೀನಿ. ಒಂದು ಸ್ಪೂನಷ್ಟು ಅಚ್ಚ ಖಾರ ಪುಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ.
ಮತ್ತು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಬೇಯೋಕ್ಕೆ ನೀರು ಹಾಕ್ಕೊಳ್ಳೋಣ. ದೋಸೆಗೆ ಇಡ್ಲಿಗೆ ಆಗುವಷ್ಟು ಮಾತ್ರ ನೀರು ಹಾಕ್ಕೊಳ್ಳೋಣ. ಅಂದರೆ ಜಾಸ್ತಿ ನೀರು ಹಾಕಂದ್ರೆ ಅದು ಟೇಸ್ಟು ಚೆನ್ನಾಗಿರಲ್ಲ. ಹಾಗೆ ಒಂದು ಕಾಯಿಯನ್ನು ತುರಿದಿಟ್ಟಿದ್ದೆ, ಒಂದು ಹಾಫ್ ಹೋಳು, ಅದನ್ನು ಅದರೊಳಗೆ ಸೇರಿಸ್ತಾ ಇದ್ದೀನಿ. ಇವಾಗ ನೀಟಾಗಿ ಮಿಕ್ಸ್ ಮಾಡಿ 1-2 ವಿಷಲ್ ತರಿಸೋಣ. 2 ವಿಷಲ್ ತರಿಸೋ ಅಷ್ಟರೊಳಗೆ ಅಲ್ಲೊಂದು ಸ್ವಲ್ಪ ಪಾತ್ರೆ ಇದ್ದಾವೆ, ವಾಶ್ ಮಾಡ್ಕೊಳ್ಳೋಣ. ಅಡುಗೆ ಮಾಡಿದರೆ ಪಾತ್ರೆ ಬಿದ್ದೇ ಬೀಳ್ತವೆ. ಸ್ವಲ್ಪ ವಾಶ್ ಮಾಡ್ಕೊಳ್ಳೋಣ ಬೇಗ. ಸ್ವಲ್ಪ ಇದ್ದಾವೆ, ಜಾಸ್ತಿ ಏನಿಲ್ಲ. ನೋಡಿ ಇವಾಗ ಬೆಂದಿದ್ದಾಗಿದೆ, ಪಾತ್ರೆ ಎಲ್ಲ ತೊಳೆದಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ರುಚಿಕರವಾಗಿ ಇದೆ ನೋಡಿ. ಇವಾಗ ಸರ್ವ್ ಮಾಡೋಣ. ನಾನಿಲ್ಲಿ ಚಪಾತಿ ಮಾಡಿದ್ದೀನಿ. ಚಪಾತಿಗೆ ಮತ್ತು ಕುರ್ಮಾ ತುಂಬ ಚೆನ್ನಾಗಿರುತ್ತೆ, ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಎಲ್ರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಫ್ರೆಂಡ್ಸ್. ನಿಮ್ಮ ಫ್ರೆಂಡಿಗೆ, ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಯಾವುದೋ ಒಂದು ಫಸ್ಟು ವಿಡಿಯೋ ಹಾಕಿದ್ರೂ ಅದು ನಿಮಗೇ ಬರುತ್ತೆ ಫ್ರೆಂಡ್ಸ್. ನೋಡಿ ಇದೇ ರೀತಿ ಒಂದು ಸಲ ಮಾಡ್ಕೊತೀನಿ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕರವಾಗಿಯೂ ಇರುತ್ತೆ ಫ್ರೆಂಡ್ಸ್. ನೋಡಿ ಚಪಾತಿ ಎಷ್ಟು ಚೆನ್ನಾಗಿದೆ ಅಂದರೆ ಪರೋಟ ಇದ್ದಂಗಿದೆ, ಅಷ್ಟು ಚೆನ್ನಾಗಿದೆ. ಅಂದರೆ ಮನೇಲೇ ಮಾಡಿರೋದು, ಅಷ್ಟು ಚೆನ್ನಾಗಿ ಮಾಡಿದೆ. ಇನ್ನೊಂದು ಸಲ ಚಪಾತಿದ ಹಾಕ್ತೀನಿ ಫ್ರೆಂಡ್ಸ್. ಬಾಯ್.